ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುಳಿಯೋಗರೆ ಯಾವ ಥರ ಮಾಡೋದಂತ ನೋಡೋಣ. ನಾನು MTR ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ. MTR ಪ್ಯಾಕೆಟ್ ಯೂಸ್ ಮಾಡಿ ನಾವು ಹಾಗೆ ಸ್ವಲ್ಪ ಆಯಿಲ್ ಬಿಸಿ ಮಾಡಿಬಿಟ್ಟು MTR ಪ್ಯಾಕೆಟ್ನ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಬೋದು. ಬಟ್ ಈ ಥರ ಒಂದು ಫುಲ್ ಎಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಜಜ್ಜಿರೋ ಒಂದಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ನೀರು ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ. ಟೇಸ್ಟೇ ಬೇರೆ ಲೆವೆಲಲ್ಲಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈವನ್ ಮಗು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ಸ್ಕೂಲ್ ಬಾಕ್ಸ್ಗೂ ಹಾಕ್ಬೋದು, ನಾವು ಆಫೀಸ್ಗೂ ತೊಗೊಂಡೋಗ್ಬೋದು, ಏನೂ ಆಗೋಲ್ಲ. ನೀವು ಈ ಥರ ಯಾವಾಗಲೂ ಪ್ಯಾಕೆಟ್ನ ತೊಗೊಂಡ್ಬಂದು ಅಂಗಡಿಯಲ್ಲಿ ಇನ್ಸ್ಟೆಂಟಾಗಿ ಮಾಡಿ ತಿನ್ನೋ ಬದಲು ಈ ಥರ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ಫುಲ್ಲು ಬೆಳ್ಳುಳ್ಳಿನ ಚೆನ್ನಾಗಿ ಸುಲಿದ್ಬಿಟ್ಟು ಚಿಪ್ಪೆ ಸ್ವಲ್ಪ ಅರ್ಧಂಬರ್ಧ ಇದ್ದರೆ ಸರಿ, ಫುಲ್ಲು ಚಿಪ್ಪೆ ಇರಬಾರ್ದು. ಇದನ್ನು ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಿ. ಚೆನ್ನಾಗಿ ಜಜ್ಜಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಅದನ್ನ ಆಯಿಲಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ನಾವು ಆಯಿಲಲ್ಲಿ ಹಾಕ್ಬಿಟ್ಟು ಎಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ತೀರೋ ಆ ಫ್ಲೇವರ್, ಒಂಥರ ಬೆಳ್ಳುಳ್ಳಿದು ಟೇಸ್ಟ್ ಇರುತ್ತಲ್ಲ, ಅದೇ ಸೂಪರಾಗಿರುತ್ತೆ ಆಯಿಲಲ್ಲಿ ಫ್ರೈ ಮಾಡಿದ್ರೆ. ಇವಾಗ ನಾವು ಮಿಕ್ಚರ್ ಅದೆಲ್ಲ ತಿಂತೀರಲ್ಲ, ಆವಾಗ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕೊಡ್ತಾರೆ, ನಾವು ಹಾಗೆ ತಿಂತೀರೋ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತಲ್ಲ. ಸೊ ಇದೂ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ. ಇದೊಂದು ಟೈಮ್ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಟ್ರೈ ಮಾಡಿ ನೋಡಿ. ಎಲ್ಲರೂ ಮತ್ತೆ ತಿರ್ಗಾ ಪದೇ ಇದನ್ನೇ ಕೇಳಿ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೆ ಯಾಕೆ ನಾವು ಹುಣಸೆ ನೀರು ಹಾಕ್ತಾಯಿದ್ದೀವಿ ಅಂತಂದರೆ, ಆಲ್ರೆಡಿ ಇದರಲ್ಲಿ MTR ಪೌಡ್ರಲ್ಲಿ ಎಲ್ಲ ಇರುತ್ತೆ ಮಸಾಲೆಸ್, ಬಟ್ ಇದು ನಾವು ಎಕ್ಸ್ಟ್ರಾ ಹಾಕೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸಾಸಿವೆನೂ ಹಾಕ್ಬೋದು, ಉದ್ದಿನಬೇಳೆನೂ ಹಾಕ್ಬೋದು, ಕಡಲೆಬೇಳೆನೂ ಹಾಕ್ಬೋದು. ನಾನು ಇದಕ್ಕೆ ಕಡಲೆ ಬೀಜ ಅದನ್ನೆಲ್ಲ ಏನು ಹಾಕ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಪ್ಯಾಕೆಟಲ್ಲಿ ಇದೆಯಲ್ಲ. ಸೊ ಇಬ್ಬರಿಗೆ ಸಾಕು, ಅದೇ ಸಾಕು. ಇಲ್ಲಾಂದರೆ ಓವರಾಗಾದರೂ ಒಂಥರ ಮಕ್ಕಳು ಕೊಡ್ದಂಗೆ ಇರುತ್ತೆ ಅಂತ ನಾನು ಅಷ್ಟೊಂದು ಏನೂ ಹಾಕಿಲ್ಲ. ಚೆನ್ನಾಗಿ ಇದನ್ನ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ಸ್ಲೋವಲ್ಲಿ ಇಡಿ, ಯಾಕಂದರೆ ಅದು ಫುಲ್ಲು ಸೀದೋಗೋ ಥರ ಇರುತ್ತೆ. ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಬ್ರೌನಿಷಾಗಿ ಆಗಬೇಕು, ಮತ್ತು ಕರ್ಬೇವಿನ ಸೊಪ್ಪು ಅದೆಲ್ಲ ಒಂಥರ ಕರಮ್ ಅಂತೆಲ್ಲ ಇರಬೇಕು. ಆಗ ಚೆನ್ನಾಗಿರುತ್ತೆ. ಅದೆಲ್ಲ ಒಂಥರ ಬ್ರೌನಿಷಾಗಿ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಸ್ಲೋ ಮಾಡಿಬಿಟ್ಟು ನಾನು 2 ಪ್ಯಾಕೆಟ್ ಆಗೋಷ್ಟು MTR ಪುಳಿಯೋಗರೆ ಪ್ಯಾಕೆಟ್, ನಾನು 10 ರೂಪೀಸ್ ಪ್ಯಾಕೆಟೇ ತೊಗೊಂಡಿದ್ದೀನಿ. MTR ಪುಳಿಯೋಗರೆ ಪ್ಯಾಕೆಟ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಲೋಲ್ಲಿ ಆ್ಯಡ್ ಮಾಡಿದ್ರೆ ಸೀದೋಗಲ್ಲ. ಏನಂದರೆ ಫ್ಲೇಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡಿದ್ರೆ ಬೇಗನೆ ಸೀದೋಗ್ಬಿಡುತ್ತೆ, ಮತ್ತು ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ ಫ್ಲೇವರಲ್ಲ. ಈ ದೇವಸ್ಥಾನದಲ್ಲಿ ಕೊಟ್ಟಿರೋ ಥರನೂ ಇರುತ್ತೆ, ಬಟ್ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ, ಒಂಥರ ಹುಳಿ ಎಲ್ಲ ಎಕ್ಸ್ಟ್ರಾ ಹಾಕ್ತಿದ್ದೀವಲ್ಲ, ಸೊ ಡಿಫ್ರೆಂಟಾಗಿರುತ್ತೆ. ವಿಲೇಜ್ ಸ್ಟೈಲಲ್ಲಿ ಮಾಡ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಹುಣಸೆ ನೀರನ್ನ ಹಾಕ್ಬಿಟ್ಟು ಒಂದು 1 ಮಿನಿಟ್ ಹಂಗೆ ಕುದಿಸ್ಬೇಕು. ಯಾಕಂದರೆ ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಹುಣಸೆ ನೀರು ರಾ ಸ್ಮೆಲ್ಲೆಲ್ಲ ಹೋಗ್ಬೇಕು. ನಾನು ಚೂರು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಯಾಕಂದರೆ ಇಬ್ಬರಿಗೆ ಅಲ್ವಾ, ಜಾಸ್ತಿ ನಾನು ಏನು ಹಾಕ್ತಿಲ್ಲ. ಚೂರು ಹುಣಸೆ ನೀರು ಹಾಕ್ಬಿಟ್ಟು ಫುಲ್ಲು ಒಂಥರ ಅಲ್ಲಿ ಬಾಯ್ಲ್ ಆಗ್ತಿದೆಯಲ್ಲ, ಕುದಿಬೇಕು. ಚೆನ್ನಾಗಿ ಕುದಿದ್ರೆ ಅದು ರಾ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಸೊ ನಾನು ಚೆನ್ನಾಗಿ ಕುದಿಸ್ತಿದ್ದೀನಿ. ಸ್ವಲ್ಪ ಒಂಚೂರು ಉಪ್ಪು ಹಾಕ್ತಿದ್ದೀನಿ. ಯಾಕೆ ನಾನು ಇಲ್ಲಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಆಲ್ರೆಡಿ MTR ಪುಳಿಯೋಗರೆ ಪ್ಯಾಕೆಟಲ್ಲಿ ಎಲ್ಲನೂ ಇರುತ್ತೆ, ಉಪ್ಪು, ಖಾರ, ಹುಳಿ ಎಲ್ಲ ಇರುತ್ತೆ. ಬಟ್ ನಾವು ಯಾಕೆ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀವಿ ಅಂತಂದರೆ, ನಾನು ಹುಣಸೆ ನೀರನ್ನ ಆ್ಯಡ್ ಮಾಡಿದ್ದೀನಲ್ಲ, ಸೊ ಆ ನೀರಿನ ಅಂಶಕ್ಕೆ ಸ್ವಲ್ಪ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ತೀರಾ ಜಾಸ್ತಿನೂ ಉಪ್ಪು ಹಾಕಬೇಡಿ. ಉಪ್ಪು ಹಾಕಿದ್ರೆ ಒಂಥರ ಉಪ್ಪಾಗೂ ಇರುತ್ತೆ. ಯಾಕಂದರೆ ನಾವು ರೈಸಿಗೆ ಆಲ್ರೆಡಿ ನಾವು ಉಪ್ಪೆಲ್ಲ ಹಾಕಿರ್ತೀವಿ. ಒಬ್ಬೊಬ್ರು ಉಪ್ಪು ಹಾಕಿ ರೈಸ್ ಮಾಡಲ್ಲ, ಅಂಥವ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಮತ್ತು ಆ ಗೊಜ್ಜು ನೋಡಿದ್ರು, ಈ ಗೊಜ್ಜು ಒಂದು ವಾರ ಇಟ್ಕೊಂಡು ನಾವು ತಿನ್ಬೋದು. ಫ್ರೈಸ್ ಮಾಡಿ ಮಾರ್ನಿಂಗ್ ಬೇಗ ಇನ್ಸ್ಟೆಂಟಾಗಿ ಬೇಕಂದರೆ ಬೇಗ ಮಾಡ್ಕೊಂಡು ತಿನ್ಬೋದು. ಅಂದರೆ ಟೇಸ್ಟ್ ಸೂಪರಾಗಿರುತ್ತೆ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ. ನಿಮಗೇನಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಹೊಸ ರೆಸಿಪಿ ಜೊತೆಯಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್, ಟೇಕ್ ಕೇರ್.